ಮಾರ್ಕ್ ಸಿನಿಮಾದ OTT ರೇಟ್ಸ್ ಯಾರು ತಗೊಂಡಿದ್ದಾರೆ ಅಂತ ಗೊತ್ತಾ? ಡೆವಿಲ್ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಎಷ್ಟು, ಜನನಾಯಕ ನಾಡಿಯೋ ಲಾಂಚ್, ಸೂರ್ಯ ಅವರ ಹೊಸ ಸಿನಿಮಾ. ಸೊ ಇದೇ ಥರ ತುಂಬ ವಿಷಯ ಇದ್ದಾವೆ ತಿಳಿಸ್ಕೊಡೋದಕ್ಕೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಮೂವಿ ಅಪ್ಡೇಟ್ಸ್ ವಿಡಿಯೋಗೆ ಸ್ವಾಗತ. ಮಾರ್ಕ್ ಸಿನಿಮಾದಿಂದ ಶುರು ಮಾಡೋಣ. ಮಾರ್ಕ್ ಸಿನಿಮಾದಿಂದ 2 ಅಪ್ಡೇಟ್ಸ್ ಬಂದಿದೆ. ಮೊದಲನೇದು ಮಾರ್ಕ್ ಸಿನಿಮಾದ OTT ರೈಟ್ಸ್ನ ಅಮೆಝಾನ್ ಪ್ರೈಮ್ನವರು ಪರ್ಚೇಸ್ ಮಾಡಿದ್ದಾರೆ. ಆದರೆ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ತಿಳಿಸ್ಕೊಟ್ಟಿಲ್ಲ. ಮಾರ್ಕ್ ಸಿನಿಮಾದ ಸೆಕೆಂಡ್ ಸಿಂಗಲ್ ನಾಳೆ ಮಧ್ಯಾಹ್ನ 3:30ಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇದು ಒಂದು ಐಟಮ್ ಸಾಂಗ್ ಆಗಿರೋದ್ರಿಂದ ನೋಡೋಣ ಯಾವ ಥರ ಇರುತ್ತೆ ಅಂತ. ಇನ್ನು ಎರಡನೇ ಅಪ್ಡೇಟ್ 45 ಸಿನಿಮಾದಿಂದನೇ ಶಿವರಾಜ್ ಕುಮಾರ್, ರಾಜ್ಬಿ ಶೆಟ್ಟಿ, ಉಪೇಂದ್ರ ಅವರು ಒಟ್ಟಿಗೆ ಆಕ್ಟ್ ಮಾಡಿರುವಂಥ ಸಿನಿಮಾ ಇದು. ಅಂಡ್ ಅರ್ಜುನ್ ಜನ್ಯ ಅವರ ಮೊದಲನೇ ಸಿನಿಮಾ ಡೈರೆಕ್ಷನ್ ಅಲ್ಲಿ ಈ ಸಿನಿಮಾದ ಟ್ರೈಲರ್ನ ನಾಳೆ ರಾತ್ರಿ 8 ಗಂಟೆಗೆ ಆನಂದ್ ಆಡಿಯೋದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ತುಂಬಾನೇ ಎಕ್ಸ್ಪೆಕ್ಟೇಷನ್ಗಳಿದೆ. ಈಗಾಗಲೇ ಮಾರ್ಕ್ ಸಿನಿಮಾದ ಟ್ರೈಲರ್ನ ನೋಡಿದೀವಿ, ಡೆವಿಲ್ ಸಿನಿಮಾನು ಕೂಡ ನೋಡ್ಕೊಂಡ್ ಬಂದಿದ್ದಾಗಿದೆ. ಇವಾಗ ಉಳಿದಿರೋದು 45 ಸಿನಿಮಾ ಮಾತ್ರ. ಇನ್ನು ಮೂರನೇ ಅಪ್ಡೇಟು ರಾಮ್ ಚರಣ್ ಅವರ ಪೆಡ್ಡಿ ಸಿನಿಮಾದಿಂದ ಫಸ್ಟ್ ಶೂಟಿಂಗ್ ಶೆಡ್ಯೂಲ್ನ ಹೈದರಾಬಾದ್ನಲ್ಲಿ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರಂತೆ ಶುಕ್ರವಾರದಿಂದ. ಅಂಡ್ ಮೋರ್ ಓವರ್ ಜನವರಿ ಮುಗಿಯೋಷ್ಟೊತ್ತಿಗೆ ಟಾಕಿ ಪೋರ್ಷನ್ಸ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಮಾರ್ಚ್ 26ಕ್ಕೆ ಸಿನಿಮಾನ ರಿಲೀಸ್ ಮಾಡ್ತೀವಿ ಅಂತ ಆಲ್ರೆಡಿ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ನಾಲ್ಕನೇ ಅಪ್ಡೇಟು ಸೂರ್ಯ ಅವರ 47ನೇ ಸಿನಿಮಾದ ಬಗ್ಗೆ. ಈ ಫಿಲಮ್ನ ಡೈರೆಕ್ಷನ್ ಮಾಡ್ತಾ ಇರೋದು ಆವೇಶಂ ಸಿನಿಮಾನ ಡೈರೆಕ್ಷನ್ ಮಾಡಿದ್ದಂಥ ಜೀತು ಮಾಧವನ್ ಅವರು. ಅಂಡ್ ಈ ಫಿಲಮಲ್ಲಿ ಸೂರ್ಯ ಅವರು ಪೊಲೀಸ್ ಆಫೀಸರ್ ಆಗಿ ಆಕ್ಟ್ ಮಾಡ್ತಿದ್ದಾರೆ. ಅಂಡ್ ಪ್ರೇಮಲು ಸಿನಿಮಾದ ಹೀರೋ ನ್ಯಾಸ್ಲೆನ್ ಅವರು ಕೂಡ ಈ ಫಿಲಮಲ್ಲಿ ಇದ್ದಾರೆ. ತುಂಬಾನೇ ಎಕ್ಸ್ಪೆಕ್ಟೇಷನ್ಗಳಿದ್ದಾವೆ. ರೀಸೆಂಟಾಗಿ ಬಂದಂಥ ಯಾವ ಸಿನಿಮಾನೂ ಕೂಡ ಅಷ್ಟೊಂದು ಕ್ಲಿಕ್ ಆಗಲಿಲ್ಲ. ಅಷ್ಟೇ ಅಲ್ಲ, ಜನವರಿ 23ಕ್ಕೆ ಸೂರ್ಯ ಅವರ ಮತ್ತೊಂದು ಸಿನಿಮಾ ರಿಲೀಸ್ ಆಗ್ತಿದೆ, ಕರುಪು ಅಂತ. ಕರುಪು ಸಿನಿಮಾದಿಂದ ಸೂರ್ಯ ಅವರಿಗೆ ಕಮ್ಬ್ಯಾಕ್ ಸಿಗುತ್ತಾ ನೋಡೋಣ. ಲಾಸ್ಟ್ ಕನ್ಗುವಾ ಮತ್ತು ರೆಟ್ರೋ ಸಿನಿಮಾದಿಂದ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಅದೇ ಥರ ಕಮ್ಬ್ಯಾಕ್ ಆಗಲಿಲ್ಲ. ಲೋಕೇಶ್ ಅವರೇ ಬರಬೇಕು ಅಂತ ತುಂಬ ಜನ ಮಾತಾಡ್ಕೊಳ್ತಾ ಇದ್ದಾರೆ. ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ. ಇನ್ನು 5ನೇ ಅಪ್ಡೇಟು ಟಾಕ್ಸಿಕ್ ಸಿನಿಮಾದ ಬಗ್ಗೆ. ರೀಸೆಂಟಾಗಿ ಒಂದು ಪೋಸ್ಟರ್ನ ಬಿಡ್ತಾರೆ. ಆ ಪೋಸ್ಟರ್ನಲ್ಲಿ ನಾನು ಗಮನಿಸಿದ್ದೇನು ಅಂತಂದರೆ ರಿಟರ್ನ್ ಬೈ ಯಶ್ ಅವರು ರೈಟಿಂಗ್ ಫೀಲ್ಡ್ನಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ. ತುಂಬಾ ಎಕ್ಸ್ಪೆಕ್ಟೇಷನ್ಗಳಿದ್ದಾವೆ. ಯಶ್ ಅವರೇ ಬರೀತಾ ಇದ್ದಾರೆ ಕಥೆಯನ್ನು ಅಂತಂದಾಗ ಅವ್ರ ಥಿಂಕಿಂಗ್ ಲೆವೆಲ್ ಯಾವ ಥರ ಇರುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಾಗಿದೆ. KGF 2, ಸೊ ಇವಾಗ ಟಾಕ್ಸಿಕ್, ಒಳ್ಳೊಳ್ಳೆ ಪ್ರಾಜೆಕ್ಟ್ನ ಚೂಸ್ ಮಾಡೋ ಅಂತ ಇವರೇ ಕತೆ ಬರೀತಿದ್ದಾರೆ ಅಂತಂದಾಗ ಎಕ್ಸ್ಪೆಕ್ಟೇಷನ್ ಲೆವೆಲ್ ತುಂಬಾ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಸಿನಿಮಾ ಮಾರ್ಚ್ 19ಕ್ಕೆ ರಿಲೀಸ್ ಆಗುತ್ತೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ತುಂಬಾ ರೂಮರ್ಸ್ಗಳಿತ್ತು ಸಿನಿಮಾ ಪೋಸ್ಟ್ಪೋನ್ ಆಗ್ಬೋದು ಅಂತ. ಸೊ ಇವಾಗ ಅವೆಲ್ಲ ಡೌಟ್ಸ್ ಬೇಡವೇ ಬೇಡ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮಾರ್ಚ್ 19ಕ್ಕೆ ಬರ್ತಾ ಇದ್ದೀವಿ ಅಂತ. ಇನ್ನು 6ನೇ ಅಪ್ಡೇಟು ತಲಪತಿ ವಿಜಯ್ ಅವರ ಕೊನೆಯ ಸಿನಿಮಾ ಜನನಾಯಕನ್. ಈ ಫಿಲಮ್ ಆಡಿಯೋ ಲಾಂಚ್ನ ಮಲೇಷ್ಯಾದಲ್ಲಿ ಡಿಸೆಂಬರ್ 27ನೇ ತಾರೀಕು ಇಟ್ಕೊಂಡಿದ್ದಾರೆ. ಇನ್ನು ಈ ಫಿಲಮ್ ಜನವರಿ 9ನೇ ತಾರೀಕು ರಿಲೀಸ್ ಆಗ್ತಿದೆ. ಇನ್ನು ಅವತ್ತಿನ ದಿನನೇ ಪ್ರಭಾಸ್ ಅವರ ರಾಜಸಬ್ ಸಿನಿಮಾನು ಕೂಡ ರಿಲೀಸ್ ಆಗ್ತಿದೆ. ಈ ಕ್ಲಾಶಲ್ಲಿ ಯಾರು ಗೆಲ್ತಾರೆ ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ಕ್ಲಾಶಲ್ಲಿ ಯಾರು ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಆಡಿಯನ್ಸಿಗಂತೂ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಇನ್ನು ವಿಡಿಯೋದ ಕೊನೆಯ ಅಪ್ಡೇಟ್ ಕಡೆಗೆ ಬರೋದಾದರೆ ಡೆವಿಲ್ ಸಿನಿಮಾದ ಕಲೆಕ್ಷನ್ ಎಷ್ಟು ಮೊದಲನೇ ದಿನ. ಡೆವಿಲ್ ಸಿನಿಮಾ ಮೊದಲನೇ ದಿನ 13.8 ಕೋಟಿ ಕಲೆಕ್ಷನ್ ಮಾಡಿದೆ. ಸಿನಿಮಾ ಮಿಕ್ಸ್ಡ್ ರೆಸ್ಪಾನ್ಸ್ನ ಪಡ್ಕೊಂಡ್ರು ಕೂಡ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ಸೊ ಇದಿಷ್ಟು ವಿಡಿಯೋದ ಕಂಟೆಂಟ್ ಆಗಿತ್ತು. ವಿಡಿಯೋಗೆ ಲೈಕ್ ಕೊಟ್ಟಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ.